ادع إلى سبيل ربك بالحكمة والموعظة الحسنة وجادلهم بالتي هي أحسن. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ವಹ್ದಹ ವಸ್ಸಲಾತು ವಸ್ಸಲಾಮು ಅಲಾ ಮನ್ ಲಾ ನಬಿಯ ಬಅದಹ ಅಮ್ಮಾ ಬಅದ್. ಪ್ರಿಯ ವೀಕ್ಷಕರೇ, ನಾವು ಜೀವನದುದ್ದಕ್ಕೂ ಮತ್ತು ಜೀವನ ಪರ್ಯಂತ ಮಾಡುವಂತಹ ಹಲವಾರು ಕರ್ಮಗಳು, ಕೆಲವು ಒಳ್ಳೆಯದಾಗಿರುತ್ತವೆ, ಕೆಲವು ಕರ್ಮಗಳು ಕೆಟ್ಟದಾಗಿರುತ್ತವೆ. ನಾವು ಮಾಡುವಂತಹ ಕರ್ಮಗಳು ಎರಡು, ಒಂದು ಒಳ್ಳೆಯದು, ಇನ್ನೊಂದು ಕೆಡುಕು. ಈ ಎರಡೇ ವಿಧಕ್ಕೆ ಸೇರಿದವುಗಳಾಗಿರುತ್ತವೆ. ಆದ್ದರಿಂದ ಯಾವ ಕರ್ಮವನ್ನು ನಾವು ಜಾಸ್ತಿ ಮಾಡಬೇಕು ಮತ್ತು ಯಾವ ಕರ್ಮಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು, ಈ ನಿಟ್ಟಿನಲ್ಲಿ ಸ್ವಲ್ಪ ಅರಿಯೋಣ ಬನ್ನಿ. ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ವರದಿ ಇದೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಅಧಿಕೃತವಾಗಿರುವಂತಹ ಹದೀಸು, ಇನ್ನಲ್ಲಾಹ ಲಾ ಯಂದುರು ಇಲಾ ಸುವರಿಕುಂ ವ ಅಮ್ವಾಲಿಕುಂ. ಅಲ್ಲಾಹು ನಿಮ್ಮ ಮುಖಗಳನ್ನ, ನಿಮ್ಮ ರೂಪಗಳನ್ನ, ನಿಮ್ಮ ಸೌಂದರ್ಯವನ್ನ, ನಿಮ್ಮ ದೇಹವನ್ನ ಮತ್ತು ನೀವು ಗಳಿಸಿರುವಂತಹ, ನೀವು ಕ್ರೋಢೀಕರಿಸಿರುವಂತಹ ನಿಮ್ಮ ಸಂಪತ್ತನ್ನ ನೋಡುವುದಿಲ್ಲ. ಬದಲಾಗಿ ಅಲ್ಲಾಹು ವಲಾಕಿ ಯಂದುರು ಇಲಾ ಕುಲೂಬಿಕುಂ ವ ಅಮಾಲಿಕುಂ. ಅಲ್ಲಾಹು ನಿಮ್ಮ ಹೃದಯಗಳನ್ನು ನೋಡುತ್ತಾನೆ. ಅಲ್ಲಾಹು ನಿಮ್ಮ ಅಮಾಲ್ ಅಂದರೆ ನಿಮ್ಮ ಕರ್ಮಗಳನ್ನು, ನಿಮ್ಮ ಕೃತ್ಯಗಳನ್ನು ಅಲ್ಲಾಹು ನೋಡುತ್ತಾನೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಹೃದಯಗಳನ್ನು ಪರಿಶುದ್ಧವನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಕರ್ಮಗಳನ್ನು ನಾವು ಅತಿ ಹೆಚ್ಚಿನ ಸದ್ಗುಣಗಳನ್ನು, ಅತಿ ಹೆಚ್ಚಿನ ಒಳಿತಿನ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಸಮಯ ಒಳಿತಿನ ಕಾರ್ಯಗಳಲ್ಲಿ ನಾವು ವಹಿಸಬೇಕೇ ಹೊರತಾಗಿ ಕೆಡುಕಿನ ಕಾರ್ಯಗಳಲ್ಲ ಸಹೋದರರೇ. ಆದ್ದರಿಂದ ಒಳಿತನ್ನು ಮಾಡೋಣ. ಅಲ್ಲಾಹು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಕುಂತುಂ ಖೈರ ಉಮ್ಮಾ, ನೀವು ಒಳಿತಿನ ಜನರಾಗಿದ್ದೀರಿ. ಉಖ್ರಿಜತ್ ಲಿನ್ನಾಸ್, ಜನರಿಗೋಸ್ಕರ ನಿಮ್ಮನ್ನು ಅಲ್ಲಾಹನು ತಂದಿದ್ದಾನೆ. ತಅಮುರೂನ ಬಿಲ್ ಮಅರೂಫ್ ವ ತನ್ಹೌನ ಅನಿಲ್ ಮುನ್ಕರ್, ನೀವು ಒಳಿತಿನ ಬಗ್ಗೆ ಆದೇಶವನ್ನು ನೀಡಿರಿ, ನೀವು ಕೆಡುಕಿನಿಂದ ಜನರಿಗೆ ತಡೆಯಿರಿ. ಇದು ನಿಮ್ಮ ಫರೀದವಾಗಿದೆ, ಇದು ನಿಮ್ಮ ಹಕ್ಕು ಮತ್ತು ಇದು ನಿಮ್ಮ ಕರ್ತವ್ಯವಾಗಿದೆ ಸಹೋದರರೇ. ಆದ್ದರಿಂದ ನಾವು ಪ್ರಥಮವಾಗಿ ವೈಯಕ್ತಿಕವಾಗಿ ನಮ್ಮನ್ನು ನಾವು ಸಂಸ್ಕರಿಸಿಕೊಳ್ಳಬೇಕು. ನಮ್ಮ ಹೃದಯದಲ್ಲಿರುವಂತಹ ಕಾಪಟ್ಯವನ್ನು ತೆಗೆದು ಹಾಕಬೇಕು. ಹೃದಯವನ್ನು ನಾವು ಪರಿಶುದ್ಧವನ್ನಾಗಿ ಮಾಡಬೇಕು. ಒಳಿತಿನ ಕರ್ಮಗಳಲ್ಲಿ ನಾವು ಸನ್ನದ್ಧರಾಗಿ ಧಾವಿಸಬೇಕು. ಇದು ನಮ್ಮ ಇಹ ಮತ್ತು ಪರಕ್ಕೆ ಒಳ್ಳೆಯದು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.